ಮೈಸೂರು ಮಹಾರಾಜ ಕಾಲೇಜಿಂದಕ್ಕೆ ಚನ್ನಪಟ್ಟಣ ತಾಲೂಕಿಗೆ ಇಡೀ ತಾಲೂಕಿಗೆ ಮೊದಲೇ ಹೈಸ್ಕೂಲಲ್ಲಿ ಪ್ರಾರಂಭ ಆದ್ದು. ಈ ನವೋದಯ ಶಾಲೆಯಲ್ಲಿ ಯಾರ್ಯಾರು ಓದ್ತಾರೆ ಅವ್ರು ಈ ತಾಲೂಕನ್ನು ಆಳಿದ್ದಾರೆ. ಮಹಾರಾಜ ಕಾಲೇಜಲ್ಲಿ ಹೇಗೆ ಓದಿದವರು ಮೈಸೂರನ್ನು ಆಳಿದ್ರು, ಮೈಸೂರು ರಾಜ್ಯವನ್ನು ಆಳಿದ್ರು, ಅದೇ ತರ ನವೋದಯ ಕಾಲೇಜಿನಲ್ಲಿ ಓದಿದಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ತಾಲೂಕನ್ನು ಆಳಿದ್ದಾರೆ. ಒಂದು CS ಪುಟ್ಟಕೊಟ್ರು ಆಗ್ಬೋದು, ಇನ್ನೊಬ್ಬರಾಗ್ಬೋದು. ಅಂತ ಒಂದು ಪ್ರತಿಭಾವಂತರಿಗೆ ಆಶ್ರಯ ಕೊಟ್ಟು ಅವಕಾಶ ಕೊಟ್ಟು ವಿದ್ಯೆಯನ್ನು ನೀಡಿದಂತಹ ಸ್ಥಳ ಈ ನವೋದಯ ಕಾಲೇಜು. ಇವತ್ತು ಈ ಆವರಣದಲ್ಲಿ ನಮ್ಮ ಪದವೀಧರ ಸಂಘದ ಒಂದು ಈ ಸಭೆಯನ್ನು, ವಾರ್ಷಿಕ ಮಹಾಸಭೆಯನ್ನು ತಾವು ಹಮ್ಮಿಕೊಂಡಿದ್ದೀರಿ. ಬದಲು ಪೋಷಕರು ಆಗಮಿಸಿದ್ದಾರೆ, ಅವರಿಗೆ ಪುರಸ್ಕಾರ ಸ್ವಲ್ಪ ಇದೆ. ಚಪ್ಪಾಳೆಯ ಮೂಲಕ ದಯಮಾಡಿ ಪ್ರೋತ್ಸಾಹಿಸಿ. ಇಂಪನ CH ವಿದ್ಯಾರ್ಥಿಯನ್ನು ದಯಮಾಡಿ. ವೀಕ್ಷಾ ಪದ್ಮನಾಭ, ತಂದೆ ಪದ್ಮನಾಭ HN, ತಾಯಿ ಉಷಾ ಸರ್ವೇರ್ MP, PUC ವಿಜ್ಞಾನ ವಿಭಾಗ, ಮಾಸ್ಟರ್ PU ಕಾಲೇಜ್ ಹಾಸನ್, ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳಿ. ಎಡಭಾಗದಿಂದ ಚಪ್ಪಾಳೆ ಬರ್ತಾನೆ ಇಲ್ಲ. ಮುಂದಿನ ವಿದ್ಯಾರ್ಥಿ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಯನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಬೋದು. ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಿ ಕೇಳ್ಬೋದು. ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಸಂಘದ ಹೇಳಿದಂಗೆ ಪದವೀಧರ ಸಹಕಾರ ಸಂಘ ಹೆಸರೇ ಇಡ್ತಾ ಇದೆ. ಇಲ್ಲಿ ಮಹಾಚಿಂತಕರಾದಂಥ ಅತಿ ಬುದ್ಧಿವಂತ ಜನಾಂಗ, ಶಿಕ್ಷಕರ ಗುಂಪು ಜಾಸ್ತಿ ಇದೆ. ಮತ್ತು ಇಲ್ಲಿ ಡಾಕ್ಟರ್ಸು ಮತ್ತು ಪ್ರಾಧ್ಯಾಪಕರುಗಳು ಕಣ್ಮುಂದೆ ಕೂತಿದ್ದಾರೆ. ಅಂಥವರೆಲ್ಲ ಇರೋದ್ರಿಂದ ಈ ಸಂಘ ಹೆಚ್ಚಿನ ಸಾಧನೆಯನ್ನು ಮಾಡ್ಬೋದು ಅಂತ ನನಗನ್ಸುತ್ತೆ. ರಂಗೇಗೌಡ ಸರ್ ಅವ್ರಿಗೆ ಮಾತಾಡ್ತಾ ಹೇಳಿದರು 30 ಕೋಟಿ ಜನರ ಸದಸ್ಯತ್ವ ಇದೆ ಅಂತ. ಇದು ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹೆಸರೇ ಇಡ್ತಾ ಇದೆ ಸಹಕಾರ ಸಂಘ, ಅಂದರೆ ಎಲ್ರಿಗೂ ಸಹಾಯಕವಾಗುವಂಥ ಮತ್ತು ಈ ಸದಸ್ಯರಿಗೆಲ್ಲ ಹೆಚ್ಚಿನ ಉಪಯೋಗ ಮಾಡುವಂತಹ ಸಂಘ ಅಂತ ಹೇಳಿ. ಇನ್ನು ಸಾವಯವ ಕೃಷಿ ಬಗ್ಗೆ ಒಂದು ಮಹಿಳೆ ಸಾಧನೆ ಮಾಡಿದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ. ಯಾಕೆಂದರೆ ಡಾಕ್ಟರ್ಸ್ನ, ಇಂಜಿನಿಯರ್ಸ್ನ, IAS IPS ಎಲ್ಲ ಕೇಳ್ತೀವಿ, ಆದರೆ ಕೃಷಿಯಲ್ಲಿ ಹೆಚ್ಚು ಒತ್ತು ಕೊಡುವಂತಹ ಮಹಿಳೆಯರು ಸಿಗೋದು ತುಂಬ ಸುಲಭ. ಹಾಗಾಗಿ ಅವರಿಗೂ ಈ ಮೂಲಕ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ನಾನು ಕೂಡ ಕೃಷಿ ಬಗ್ಗೆ ಒಂಚೂರು ಮಾಡಬೇಕು ಅಂತ ಕೊರೋನಾ ಟೈಮಲ್ಲಿ ಎಲ್ರಿಗೂ ರಜಾ ಇತ್ತು. ಅವಾಗ ನಂದೊಂದು ಜಮೀನಿತ್ತು, ನಾನು ಆಲೂಗೆಡ್ಡೆ ಬೆಳಿಬೇಕು ಅಂತ ಹೋದೆ. ಈ ಅನಿತಾ ಮೇಡಮ್ ಹೇಳಿದ್ರಲ್ಲ ಆ ಥರ ಮಾಡಬೇಕು ಅಂತ. ಆದರೆ ಖರ್ಚು ಮಾಡಿದ್ದು 80,000, ನನಗೆ ಲಾಭ ಬಂದಿದ್ದು 6,000. ಅವತ್ತಿಂದ ಕೃಷಿ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಬಿಟ್ಟೆ ನಾನು. ಇನ್ನು ಇಲ್ಲೆಲ್ಲ ತುಂಬ ವಿದ್ಯಾವಂತರು ಇರೋದ್ರಿಂದ ನಮಗೂ ಮಾತಾಡೋದು ಕಷ್ಟ ಆಗುತ್ತೆ. ಏಕೆಂದರೆ ನನಗಿಂತ ತುಂಬ ತಿಳಿದವರು ತುಂಬ ಜನ ಇದ್ದಾರೆ. ಈ ರಂಗೇಗೌಡ ಸರು ಮತ್ತು ಇಲ್ಲಿ ಹಿಂದಿರೋರೆಲ್ಲ ತುಂಬ ತಿಳಿದಿರೋರೆ. ಆದರೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಹಾಗಾಗಿ ಮಹಾಭಾರತದ ಒಂದೇ ಒಂದು ನಿಮಿಷದ ಕಥೆನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಕೇರಳದ ಪಂಜುರ್ಲಿ ಎಂಬ ಗ್ರಾಮದಲ್ಲಿ ಒಂದು ಶ್ರೀಕೃಷ್ಣನ ದೇವಸ್ಥಾನ ಇದೆ. ಅಲ್ಲಿ ಒಬ್ಬ ಪೂಜಾರಿ ಆ ದೇವಸ್ಥಾನದ ಬಾಗಿಲು ತೆಗಿಬೇಕಾದ್ರೆ ಒಂದು ಕೊಡಲಿ ಮತ್ತು ಬೀಗಿದ್ಗೆ ಎರಡನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾನೆ. ಅಂದರೆ ಕೊಡಲಿ ತಗೊಂಡೋಗೋದು ನಾವು ಎಲ್ಲೂ ಕೇಳಿಲ್ಲ ಅಲ್ವಾ? ಆದರೆ ಇದು ಸತ್ಯ. ಅಲ್ಲಿ ಯಾಕೆ ಅಂತಂದರೆ ಶ್ರೀಕೃಷ್ಣನಿಗೆ ಕಂಸನ ವಧೆ ಮಾಡಬೇಕಾದ್ರೆ ತುಂಬ ಸುಸ್ತಾಗೋಗುತ್ತೆ ಮತ್ತು ಹಸಿವು ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಅವನು ಅಲ್ಲಿ ಕೇರಳದ ಆ ಜಾಗದಲ್ಲಿ ನೆಲೆಸ್ತಾನೆ. ಆವಾಗ ಅವನಿಗೆ ಹಸಿವು ತುಂಬ ಇರೋದ್ರಿಂದ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ 9 ಗಂಟೆಯಲ್ಲಿ ಅವನಿಗೆ ನೈವೇದ್ಯ ಮಾಡಿದರೂ ಕೂಡ ಹಸಿವು ತಡ್ಕೊಳಕ್ಕಾಗೋದಿಲ್ಲ ಅವನಿಗೆ. ಹಾಗಾಗಿ ಮಧ್ಯರಾತ್ರಿ 2 ಗಂಟೆಯಲ್ಲಿ ಒಂದ್ಸರಿ ನೈವೇದ್ಯನ ಇಡ್ತಾರೆ ಅಲ್ಲಿ. ಆದರೆ ಅವ್ನು ಎಷ್ಟು 1 ನಿಮಿಷನೂ ತಡ್ಕೊಳಕ್ಕಾಗಲ್ಲ. ಬೀಗ ತೆಗೆಯೋದೇನಾದರೂ ಲೇಟ್ ಆದರೆ ಅಂತ ಹೇಳಿಬಿಟ್ಟು ಒಂದು ಕೊಡಲಿನ ಕೈಲಿ ಇಟ್ಕೊಂಡಿರ್ತಾರೆ. ಲೇಟ್ ಆದರೆ ಆ ಬೀಗ ಓಪನ್ ಆಗಲಿಲ್ಲ ಅಂದರೆ ಆ ಬೀಗನೇ ಆ ಕೊಡ್ಲಿಯಿಂದ ತೆಗೆದು ಹಾಕ್ತಾರೆ. ಅದ್ರ ಜೊತೆಗೆ ಮತ್ತೆ ಬೆಂಗಳೂರಲ್ಲಿ
ಊರಲ್ಲಿ ಇರಬೇಕಾದ್ರೆ 2 ಮಂತ್ಸ್ಗೆ 3 ಮಂತ್ಸ್ಗೆ ಸಾಮಾನು ಸೇಖರಣೆ ಮಾಡಿ ಇಟ್ಕೋಬೇಕಿತ್ತು. ಅಂದರೆ 3 ತಿಂಗಳು ಒಳಗಡೆನೇ ಇರಬೇಕಿತ್ತು. ತುಂಬ ಕಷ್ಟ ಆಗ್ತಾಯಿತ್ತು. ಏನಿದು ಇಷ್ಟು ತೊಂದರೆ ಆಗ್ತಾ ಇದೆಯಲ್ಲ, ಏನಕ್ಕೆ ಕಾರಣ ಅಂದಾಗ, ಇಲ್ಲ ನಾವೇನೋ ಒಂದು ಮಾಡಬೇಕು ಅಂತ ನಾವು ಸಾವಯವ ಕೃಷಿಗೆ ಇಲ್ಲ ಹೋಗಲೇಬೇಕು, ಫಸ್ಟು ಕೆಮಿಕಲ್ ಬೇಡ, ಸಾವಯವ ಕೃಷಿನೇ ಮಾಡೋಣ. ಇದರಿಂದನೇ ಹಲವಾರು ಕಾಯಿಲೆಗಳು ಬರ್ತಾ ಇರೋದು ಗೊತ್ತಾಗ್ತಾ ಇತ್ತು ನನಗೆ. ಟಿ ವಿನಲ್ಲಾಗಲಿ ಮೊಬೈಲಲ್ಲಾಗಲಿ ಒಂದು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೋ. ಅಲ್ಲಿ ಬಂದ ಮೇಲೆ ಗೊತ್ತಾಯಿತು ನಮಗೆ ಸಾವಯವ ಕೃಷಿ ಅಷ್ಟು ಈಸಿ ಇಲ್ಲ ಅಂತ. ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ಮಾಡಲೇಬೇಕಂತ ತೀರ್ಮಾನ ಮಾಡಿ ಫಸ್ಟು ಲೇಬರ್ಗಳನ್ನ ಕರೆಸಿ ಮಾಡೋಕ್ಕೆ ಶುರು ಮಾಡಿದೋ. BK ಜಯಮ್ಮ, ಪತ್ನಿ ಖ್ಯಾತ ವೈದ್ಯರು ಡಾಕ್ಟರ್ ವಿಜಯ್ ಕುಮಾರ್, ನುರಿತ ಮಕ್ಕಳ ತಜ್ಞರು. ಇವರು ಹುಟ್ಟಿದ ದಿನಾಂಕ 15 ನಿಲಯ ಮೈಸೂರು. PhD ಪದವಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ. ಇವರು AVK ಕಾಲೇಜು ಹಾಸನದಲ್ಲಿ ಇತಿಹಾಸ ವಿಭಾಗದಲ್ಲಿ ತಮ್ಮದೇ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ 2004ರಲ್ಲಿ ಪ್ರಾರಂಭಿಸಿ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಚನ್ನರಾಯಪಟ್ಟಣ 2004ರಲ್ಲಿ, ಅನಂತರ ಮಲ್ನಾಡ್ PUC ದೂತನೂರಲ್ಲಿ. ಆ ದಿನಗಳಲ್ಲಿ ಖಾಸಗಿ ಶಾಲೆಗಳು ಕಡಿಮೆ ಇದ್ದು ಪುರಸ್ಕಾರವನ್ನು ಪುರಸ್ಕರಿಸಲಾಯಿತು. ಶ್ರೀಮತಿ ಸುಪ್ರಿಯಾ MJ, ಅಸಿಸ್ಟೆಂಟ್ ಪ್ರೊಫೆಸರ್, MCE ಕಾಲೇಜ್ ಹಾಸನ. ಇವರು PhD ಪದವಿಗೆ ಪ್ರಶಸ್ತಿಯನ್ನು ಪುರಸ್ಕರಿಸಲಾಯಿತು. ನಂತರ ಉಳಿದ ಸಂಘದ ಸದಸ್ಯರಾದ 19 ಜನ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿ ಸನ್ಮಾನಿಸಿ ಅವರಿಗೆ ಕಿರುಕಾಣಿಕೆ ಹಾಗೂ ನಗದು ನೀಡುವುದರ ಮೂಲಕ ಪುರಸ್ಕರಿಸಲಾಯಿತು. ಅಧ್ಯಕ್ಷರ ಅನುಮತಿ ಮೇರೆಗೆ ಚರ್ಚಿಸಬಹುದಾದಂತಹ ವಿಷಯಗಳು: ಸಂಘದ ಸದಸ್ಯರಾದ ಈಶ್ವರರವರು ಮುಂಗಡಪತ್ರದ ಮೇಲೆ ಚರ್ಚೆಯಲ್ಲಿ ಮುಂಬರುವ ಲಾಭಾಂಶ ವಿವರ, ಖರ್ಚಿನ ವಿವರ ಕಳೆದು ಬರುವ ಅಂದಾಜು ಲಾಭಾಂಶದ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಇದಕ್ಕೆ ಸಂಘದ CEO ರವರು ಅಂದಾಜು ಜಮಾ 80 ಲಕ್ಷ ಬರಬಹುದು. ಸದಸ್ಯರ ಸಾಲ 5 ಕೋಟಿ ಮೀರಿದೆ. ಸದಸ್ಯರ ಸಾಲವನ್ನು ಕೊಟ್ಟು ಪ್ರಸಕ್ತ ಸಾಲದಲ್ಲಿ ಸುಮಾರು 20 ಲಕ್ಷಗಳನ್ನು ಕಾಯ್ದಿರಿಸಿದ್ದು 15 ಲಕ್ಷ ರೂಪಾಯಿಗಳ ಲಾಭ ಗಳಿಸಿದೆ ಎಂದು ಇದರ ಬಗ್ಗೆ ಈಗಾಗಲೇ CEO ಮತ್ತು ನಮ್ಮ ಲಾಭಾಂಶದ ವಿಚಾರವನ್ನು ಮಾತಾಡೋದ್ರ ಸಂದರ್ಭದಲ್ಲಿ ಹಳೆಗಳು ಕೂಡ ಸ್ವಲ್ಪ ಇದೆ ಅನ್ನೋದನ್ನು ಬಹುಶಃ ಇನ್ನೂ ಗೊತ್ತೋ ಇದೆಯೋ ಗೊತ್ತಿಲ್ಲ. ಕಾರಣ ಇಷ್ಟೇ, 950 ಜನ ನಮ್ಮಲ್ಲಿ 3 ಸದಸ್ಯರು ಇದ್ದುಕೊಂಡು ನಮ್ಮಲ್ಲಿ ಈ ಸ್ಟ್ಯಾಂಪಿಗೆ ಬರೋರು ಸದಸ್ಯರಲ್ಲ, ಅಲ್ವೇ ಅಲ್ಲ, ಬೇರೆ ಯಾರ್ಯಾರೋ ಬಂದು ಈ ಸ್ಟ್ಯಾಂಪಿಂಗ್ ಅಂತ ಇಟ್ಕೊಂಡು ಇದು ಉಳಿದವ್ರು ಯಾರು ಈ ಸ್ಟ್ಯಾಂಪಿಂಗಿನ ಅಗತ್ಯತೆ ಬರೋದೇ ಇಲ್ಲವೇ. ಸದಸ್ಯರ ಸಾಲ 5 ಕೋಟಿ ಮೀರಿದೆ. ಸದಸ್ಯರ ಸಾಲವನ್ನು ಕೊಟ್ಟು ಪ್ರಸಕ್ತ ಸಾಲದಲ್ಲಿ ಸುಮಾರು 20 ಲಕ್ಷಗಳನ್ನು ಕಾಯ್ದಿರಿಸಿದ್ದು 15 ಲಕ್ಷ ರೂಪಾಯಿಗಳ ಲಾಭ ಗಳಿಸಿದೆ ಎಂದು ಇದರ ಬಗ್ಗೆ ಈಗಾಗಲೇ CEO ಮತ್ತು ನಮ್ಮ ಲಾಭಾಂಶದ ವಿಚಾರವನ್ನು ಮಾತಾಡೋದ್ರ ಸಂದರ್ಭದಲ್ಲಿ ಹಳೆಗಳು ಕೂಡ ಸ್ವಲ್ಪ ಇದೆ ಅನ್ನೋದನ್ನು ಬಹುಶಃ ಇನ್ನೂ ಗೊತ್ತೋ ಇದೆಯೋ ಗೊತ್ತಿಲ್ಲ. ಕಾರಣ ಇಷ್ಟೇ, 950 ಜನ ನಮ್ಮಲ್ಲಿ 3 ಸದಸ್ಯರು ಇದ್ದುಕೊಂಡು ನಮ್ಮಲ್ಲಿ ಈ ಸ್ಟ್ಯಾಂಪಿಗೆ ಬರೋರು ಸದಸ್ಯರಲ್ಲ, ಅಲ್ವೇ ಅಲ್ಲ, ಬೇರೆ ಯಾರ್ಯಾರೋ ಬಂದು ಈ ಸ್ಟ್ಯಾಂಪಿಂಗ್ ಅಂತ ಇಟ್ಕೊಂಡು ಇದು ಉಳಿದವ್ರು ಯಾರು ಈ ಸ್ಟ್ಯಾಂಪಿಂಗಿನ ಅಗತ್ಯತೆ ಬರೋದೇ ಇಲ್ಲವೇ. ಇವರ ಒಳಕ್ಕೂ ನೋಡುವುದಾದರೆ ಶ್ರೀಮತಿ ಅನಿತಾ ನಾಗರಾಜ್ ಅವರ ಉಸಿರೇ ಸಾವಯವ ಕೃಷಿ, ಅದರಲ್ಲೇ ಉಸಿರಾಡುತ್ತಿರುತ್ತಾರೆ. ನಾವು ತಿಳಿದಿರುವ ಮಟ್ಟಿಗೆ ಎಲ್ಲ ತಳಿಗಳ ಗೋವುಗಳನ್ನು ವೈಜ್ಞಾನಿಕವಾಗಿ ಸಾಕಿರುತ್ತಾರೆ. ಶ್ರೀಮತಿ ಅನಿತಾ ಅವರ ಜೊತೆ ಅವರ ಪತಿ ಮತ್ತು ಮಗ ಕೌಸ್ತುಭ DRDO ತಾಂತ್ರಿಕ ಶಿಕ್ಷಣ ಪಡೆದಿದ್ದು ಸಾವಯವ ಕೃಷಿಗೆ ಮನಸೋತು ತಾಯಿಗೆ ನೆರವಾಗಿದ್ದಾರೆ. ಅಲ್ಲದೆ ಸಾವಯವ ಕೃಷಿಯ ಎಲ್ಲ ಮಜಲುಗಳನ್ನು ಪ್ರಯೋಗಾತ್ಮಕವಾಗಿ ಪರೀಕ್ಷಿಸಿ ಕಾರ್ಯರೂಪಕ್ಕೆ ತರುತ್ತಿದ್ದಾರೆ. ಇನ್ನೊಂದು ವಿಷಯವೆಂದರೆ ಜೀವಾಮೃತ, ಘನ ಜೀವಾಮೃತ. BK ಜಯಮ್ಮ, ಪತ್ನಿ ಖ್ಯಾತ ವೈದ್ಯರು ಡಾಕ್ಟರ್ ವಿಜಯ್ ಕುಮಾರ್, ನುರಿತ ಮಕ್ಕಳ ತಜ್ಞರು. ಇವರು ಹುಟ್ಟಿದ ದಿನಾಂಕ 15 ನಿಲಯ ಮೈಸೂರು. PhD ಪದವಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ.
ಇವರು ಎವಿಕೆ ಕಾಲೇಜು ಹಾಸನದಲ್ಲಿ ಇತಿಹಾಸ ವಿಭಾಗದಲ್ಲಿ ತಮ್ಮದೇ ಶ್ರೀದೇವಿ ಎಜುಕೇಶನ್ ಟ್ರಸ್ಟ್ 2004ರಲ್ಲಿ ಪ್ರಾರಂಭಿಸಿ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಚನ್ನರಾಯಪಟ್ಟಣ 2004ರಲ್ಲಿ, ಅನಂತರ ಮಲ್ನಾಡ್ PUC ದೂತನೂರಲ್ಲಿ ಆ ದಿನಗಳಲ್ಲಿ ಖಾಸಗಿ ಶಾಲೆ